ತಾಯ್ತನ ಇದು ಬಾಡಿಗೆಯ ಮಂದಿರ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು, ಅಂಕಿ ಅಂಶಗಳನ್ನು ಕೊಟ್ಟಾಯಿತು, ಜೊತೆಗೆ ಬ್ರೇಕ್ಗಿಂತ ಮೊದಲು ಮಕ್ಕಳ ತುಂಟಾಟವನ್ನು ಕೂಡ ನೋಡಾಯಿತು. ಬನ್ನಿ, ಇದೆಲ್ಲದರೂ ಕೂಡ ಬಹಳ ಹತ್ತಿರದಿಂದ ನೋಡಿದಂಥವ್ರು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಬಹಳಷ್ಟು ಹೆಸರುವಾಸಿಯವರು, ಖ್ಯಾತ ಸ್ತ್ರೀರೋಗ ತಜ್ಞೆ ಮತ್ತು ಲೈಂಗಿಕ ತಜ್ಞೆ. ಏನು ಹೇಳ್ತಾರೆ ಪದ್ಮಿನಿಯವರ ಕಾರಣ? ಮೇಡಮ್, ಎಲ್ಲ ವಿವರಗಳನ್ನು ನೋಡಿದ್ರಿ, ಎಷ್ಟರ ಮಟ್ಟಿಗೆ ಈ ಸಂತಾನಹೀನತೆ ಅನ್ನುವಂಥದ್ದು ಕಾಡ್ತಾ ಇದೆ, ಅದೆಲ್ಲದರ ಒಂದಷ್ಟು ಅಂಕಿಅಂಶಗಳನ್ನು ನೋಡಿದ್ವಿ, ಏನಂತೀರಿ ತಾವು? ಈಗ ಎಷ್ಟೋ ನಮ್ಮ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಅನ್ನೋದು ಇದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಒಂದು ಕಡೆ ಜನಸಂಖ್ಯೆ, ಇನ್ನೊಂದು ಕಡೆ ಬಂಜೆತನ ಅಥವಾ ಸಂತಾನೋತ್ಪತ್ತಿ ಆಗದೇ ಇರೋವಂಥ ಸಾಧ್ಯತೆಗಳಿಲ್ಲದೆ ಇರೋವಂಥವ್ರು. ಈಗ ಇಷ್ಟು ನಮ್ಮ ಇಡೀ ಪ್ರಪಂಚದಲ್ಲಿ 7 ಬಿಲಿಯನ್ ಜನರಿದ್ದಾರೆ, ಅದರೊಳಗೆ ಒಂದು ಮಗು ನಮ್ಮದೇ ಅದನ್ನ ಮಗು ನಮ್ಮ ಮನೇಲಿ ಇರಬಾರ್ದಾ ಅನ್ನೋದು ಅದು ಬಂಜೆತನದಿಂದ ಬಳಲ್ತಾ ಇರೋರ್ಗಷ್ಟೇ ಅದು ಗೊತ್ತಾಗೋದು, ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಇವಾಗ ಈ ಬಂಜೆತನಕ್ಕೆ ಹಲವಾರು ಚಿಕಿತ್ಸೆಗಳು ಬಂದಿದೆ. ಈಗ ನಮ್ಮ ಒಂದು ಬರ್ತಾ ಎಷ್ಟು ಒಂದು ಪ್ರೋಗ್ರೆಸ್ ಅಂತ ನಾವು ಏನು ಹೇಳ್ತೀವಿ, ಇದನ್ನು ತಾಂತ್ರಿಕವಾಗಿರ್ಬೋದು, ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಹಲವಾರು ವಿಷಯಗಳಲ್ಲಿ ಬದಲಾವಣೆಗಳಾಗಿದೆ. ಸೊ ಇಂದಿನ ದಿನಗಳಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ನಾವು ಒಟ್ಟುಗೂಡಿಸ್ಕೊಂಡು ಬಂಜೆತನಕ್ಕೆ ಭಾಳಷ್ಟು ಜನಕ್ಕೆ ನಾವು ಅವ್ರಿಗೆ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ತಾಯ್ತನ ಕೊಡೋದಕ್ಕೆ, ಅವರಲ್ಲಿ ಅವ್ರದ್ದೇ ಆದ ಒಂದು ಮಗು ಅವ್ರ ಮನೆಯಲ್ಲಿ ಆಟ ಆಡಿಕೊಂಡು ಅವ್ರಿಗೆ ಸುಖ ಸಂತೋಷ ಕೊಡೋ ಅಂಥ ಸಾಧ್ಯತೆ ಮಾಡಿಕೊಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾಗಿದೆ. ಈಗ ನೀವು ಬದಲಿ ತಾಯ್ತನ ಅಥವಾ ಬದಲಿ ಮಾತೃತ್ವ ಅಂತ ನಾವೇನು ಹೇಳ್ತೀವಿ, ಸರೋಗೇಟ್ ಮದರ್ಹುಡ್ ಅಂತ, ಇದು ಇಂದಿನ ದಿವಸದ ವಿಷಯ ಅಲ್ಲ. ಇದು ನಮ್ಮ ಪೂರ್ವಜರನ್ನ ನೋಡಿದರೆ ಅಥವಾ ನೀವು ಯಾವುದೇ ಒಂದು ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಇದರೊಳಗೆಲ್ಲ ನೀವು ನೋಡಿದಾಗ ಈ ಧಾರ್ಮಿಕವಾಗಿ ಕೂಡ ಈ ಬದಲಿ ಮಾತೃತ್ವ ಅಥವಾ ಈ ಬದಲಿ ತಾಯ್ತನ ಅನ್ನೋದನ್ನ ಒಂದು ರೀತಿಯಾಗಿ ಸಮಾಜದಲ್ಲಿ ಒಪ್ಕೊಂಡಿದ್ರು. ಅವಾಗಿಗೂ ಈಗಲೂ ಇರೋ ಒಂದೇ ಒಂದು ಬದಲಾವಣೆ ಅಂದರೆ ಈ ಲೈಂಗಿಕ ಸಂಪರ್ಕ, ಈ ದೈಹಿಕ ಸಂಪರ್ಕನೂ ಸಂತಾನೋತ್ಪತ್ತಿನೂ ಬೇರ್ಪಡಿಸಿರೋದು. ನಾವು ನೋಡ್ತೀವಿ. ಏನಂದ್ರೆ ಬಹಳ ಸಂದರ್ಭಗಳಲ್ಲಿ ನಮಗೆ ಆಶ್ಚರ್ಯ ಆಗೋದು, ಈ ಪುರಾಣ ಪುಣ್ಯ ಕಥೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕುಂತಿಗೆ ಈ ಬೇರೆ ಬೇರೆ ವಂಶದಿಂದ ಮಕ್ಕಳಾಯ್ತು ಅನ್ನುವಂಥ ಸಂದರ್ಭದಲ್ಲಿ ಅದು ಹೇಗೆ ಸಾಧ್ಯ ಅಂತ ಬಹಳ ಜನ ಪ್ರಶ್ನೆ. ಈಗ ನಾವು ಇಂದಿನ ಸೈಂಟಿಫಿಕ್ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಅದನ್ನ ಒಂದು ಡೋನರ್ ಇನ್ಸೆಮಿನೇಷನ್ ಅನ್ನೋ ತರ ಹೇಳು. ಅಂದ್ರೆ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಇರಲಿಲ್ಲ, ಕುಂತಿಗೆ ಗಂಡನಿಂದ ಸಂತಾನ ಪಡ್ಕೊಳ್ಳೋ ಸಾಧ್ಯತೆ ಇರಲಿಲ್ಲ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಏನಂತಾರೆ, ನಾವು ದೇವರು ಅವ್ರಿಗೆ ಒಂದು ಭಾಗ್ಯ ಕರುಣಿಸಿದ್ರು, ಅವ್ರಿಗೆ ಮಗು ಕೊಟ್ಟರು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಒಂದು ಧಾರ್ಮಿಕವಾಗಿ ತಗೊಂಡು ಹೋಗ್ತೀವಿ. ಅದನ್ನೆಲ್ಲ ನಾವು ನೋಡ್ತಾ ಹೋದಾಗ ಇದೊಂಥರ ದಾನಿ ವೀರ್ಯದಿಂದ ಆಗಿದ್ದ ರೀತಿಯಲ್ಲಿ ಅನ್ನೋ ಥರ ಇಂದಿನ ನಾವು ಸೈಂಟಿಫಿಕ್ ಯುಗದಲ್ಲಿ ನಾವು ಪರಿಭಾಷೆನಲ್ಲಿ ಹೇಳಬೇಕು ಅಂದರೆ ಈ ರೀತಿ ಅವಾಗ್ಲಿಂದ ನಿಮಗೆ ಈ IVF ಪ್ರೊಸೀಜರ್ ಆಗಲಿ, ಒಂದು ಈಗ ಕುಂತಿ ಕೂಡ ಈಗ ಗಾಂಧಾರಿ ಈ ಕುಂತಿಗೆ ಮೊದಲು ಮಗು ಆಗೋಯ್ತಲ್ಲ ಅನ್ನೋ ಒಂದು ಇದಕ್ಕೆ ಅವಳು ಹೊಟ್ಟೆ ಕಿವುಚ್ಕೊಂಡು ಅದು 100 ಪೀಸ್ ಆಗಿ ಕೆಳಗೆ ಬಿದ್ದಾಗ ಅದನ್ನ ತಗೊಂಡು ಮಡಕೆನಲ್ಲಿಟ್ಟು ಬೆಳೆಸಿ ಅದನ್ನ ಒಂದು ಮಕ್ಕಳಾಗೋ ಥರ 100 ಮಕ್ಕಳಾಗೋ ಥರ ಬೆಳೆಸಿದ್ರು. ಅಂದ್ರೆ ಈಗ ಈ ಲ್ಯಾಬ್ರೇಟರಿ ನಾವು ಏನು ಹೇಳ್ತೀವಿ, IVF ಪ್ರೊಸೀಜರ್, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಈಗ, ಅಥವಾ ಪ್ರಣಾಳ ಶಿಶು ವಿಧಾನ ಅಂತ, ಇದೆಲ್ಲದರದನ್ನ ನಮ್ಮ ಹಿಂದೆನಲ್ಲೇ ಪುರಾಣ ಪುಣ್ಯ ಕಥೆಗಳಲ್ಲಿ ಅದರ ಉಲ್ಲೇಖ ಆಗಿತ್ತು. ಆದರೆ ಅದೇ ಇವಾಗ ಸೈಂಟಿಫಿಕ್ ಆಗಿ ಡೆವಲಪ್ಮೆಂಟ್ಸ್ ಆಗಿದೆ. ಈಗ ಕೃಷ್ಣ ಬಲರಾಮನ್ನ ನೋಡಿದ್ರು ಕೂಡ ರೋಹಿಣಿ ಗರ್ಭದಲ್ಲಿ ಈ ಬಲರಾಮ ಬೆಳೆದಿರೋದು, ಅಂದ್ರೆ ದೇವಕಿ ತನ್ನ ಗರ್ಭದಲ್ಲಿರೋ ಮಗುನ ಎಲ್ಲಿ ಹಾಳು ಮಾಡ್ತಾರೋ ಅನ್ನೋ ಭಯಕ್ಕೆ ತನ್ನ ಗರ್ಭದಲ್ಲಿರೋ ಮಗುನ ರೋಹಿಣಿ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡ್ತಾಳೆ. ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್, ಇನ್ವಿಟ್ರೋ ಫರ್ಟಿಲೈಸೇಷನ್ನು, ಎಂಬ್ರಿಯೋ ಟ್ರಾನ್ಸ್ಫರು, ಇದೆಲ್ಲ ಒಂದು ಉಲ್ಲೇಖದ ರೀತಿಯಲ್ಲಿ ಬಂದಿತ್ತು. ಅದನ್ನೇ ಇಂದಿನ ಯುಗದಲ್ಲಿ ವೈಜ್ಞಾನಿಕವಾಗಿ ನಮಗೆ ಅದನ್ನ ಮಾಡೋದಕ್ಕೆ ಸಾಧ್ಯತೆ ಬಂದಿದೆ ಅನ್ನೋಕ್ಕೆ ನಾವು ನಿಜವಾಗ್ಲೂ ಸಂತೋಷ ಪಡಬೇಕು. ಯಾವುದೋ ಕಾಲದಲ್ಲಿ ಒಂದು ಪುಷ್ಪಕ ವಿಮಾನ ಇತ್ತು ಅಂತ, ಅವಾಗ ಏರೋಪ್ಲೇನ್ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ಆದರೂ ಪುಷ್ಪಕ ವಿಮಾನದ ಉಲ್ಲೇಖ ಇತ್ತು. ಇಂದಿನ ದಿನಗಳಲ್ಲಿ ಅದು ಒಂದು ವಿಮಾನ ನಮಗೆ ರಿಯಾಲಿಟಿ ಆಯಿತು. ಹಂಗೆ ನೋಡಿದ್ರೆ ಎಲ್ಲದಕ್ಕೂ ವಿವರಗಳು ಸಿಗ್ತಾವೆ ಬಿಡಿ. ಯಾಕಂದ್ರೆ ನೀವು ಕ್ಷಿಪಣಿಗಳನ್ನು ಕೂಡ ಒಂದು ಯಾವ್ದಾರ ಒಂದು ಫಾರ್ಮುಲಾ, ಒಂದು ಅಸ್ತ್ರ, ಒಂದು ಮಂತ್ರವನ್ನ ಹೇಳಿ ಅಂದ್ರೆ ಒಂದು ಫಾರ್ಮುಲಾ ಹಾಕಿ ಬಿಟ್ರೆ ಅದು ಹೊಡೆಯುವಂತದ್ದಾಗಿರ್ಬೋದು. ಅದೆಲ್ಲನೂ ಇತ್ತು. ಅದನ್ನ ಇಂದಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ರೀತಿ ಇದೆಲ್ಲ ರೀತಿಯಲ್ಲಿ ಮತ್ತಿನ್ನೂ ಒಂದು ನಾನು ಹೇಳ್ದಂಗೆ ಈ ಲೈಂಗಿಕ ಸಂಪರ್ಕನೂ ಮತ್ತೆ ಸಂತಾನೋತ್ಪತ್ತಿನೂ ಬೇರ್ಪಡಿಸಿದೆ ಅಂತ. ಆಗಿನ ಕಾಲದಲ್ಲಿ ಹೆಂಡತಿಗೆ ಒಂದು ಗರ್ಭಧಾರಣೆ ಸಾಧ್ಯತೆ ಇಲ್ಲ, ಮಕ್ಕಳಾಗಲಿಲ್ಲ ಅಂದಾಗ ಅವರು ಇತರ ಜೊತೆ ದೈಹಿಕ ಸಂಪರ್ಕ ಇಟ್ಕೊಂಡು ಒಂದು ಮಗುವಿನ ಪಡ್ಕೊಳ್ಳೋದನ್ನು ಸಮಾಜ ಒಪ್ಕೊಂಡಿತ್ತು. ವಂಶವೃಕ್ಷ ಬೆಳೆಸಬೇಕು, ನಮ್ಮ ಮಗು ಬರಬೇಕು ಅನ್ನೋ ಇದಕ್ಕೆ ಒಂದು ಅವರ ಮನೆಯಲ್ಲಿರುವಂಥ ಕೆಲಸ ಮಾಡೋರಾಗಿರ್ಬೋದು ಅಥವಾ ಇತರೆ ಒಂದು ಸ್ತ್ರೀಯಿಂದ ಅವರು ಅದನ್ನು ಮಗು ಪಡ್ಕೊಂಡು ಇದು ನಮ್ಮದೇ ಮಗು ಅಂತ ಬೆಳೆಸೋ ಅಂಥದನ್ನು ಸಮಾಜ ಕೂಡ ಅವಾಗ ಒಪ್ಕೊಂಡಿತ್ತು.
ಈಗಿನ ದಿನಗಳಲ್ಲಿ ಏನಾಗಿದೆ ನಮ್ಗೆ ಇವೆಲ್ಲ ಒಂದು ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಅಥವಾ ನಾವು ತಾಂತ್ರಿಕವಾಗಿ ವೈದ್ಯಕೀಯ ಬೆಳವಣಿಗೆಗಳಿಂದ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಲ್ಯಾಬ್ರೇಟರಿಗಳಲ್ಲಿ ಇದನ್ನೆಲ್ಲ ಮಾಡಿ ಅವರಿಗೆ ಒಂದು ಮಗು ಕೊಡೋ ಸಾಧ್ಯತೆ ಹಂತನ ನಾವು ತಲುಪಿದ್ದೀವಿ ಅಂತ ಹೇಳಿ. ಎಸ್ ಎಸ್ ಫ್ಯಾಂಟಾಸ್ಟಿಕ್ ಮೇಡಮ್.